ಪೆನ್ಡ್ರೈವ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ಬೆಳವಣಿಗೆ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಎ ಮಂಜು ಕೂಡ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಎ ಮಂಜು ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿತ್ತು. ಆ ಎಲ್ಲ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ, ಜೊತೆಗೆ ನವೀನ್ ಗೌಡ ವಿರುದ್ಧ ದೂರು ಕೊಡೋದಕ್ಕೆ ಅರ್ಕಲ್ಗೂಡು ಮಂಜು ಶಾಸಕರು ಈಗಾಗಲೇ SIT ಆಫೀಸ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಹಲವು ಸ್ಪಷ್ಟನೆಯನ್ನ ಎ ಮಂಜು ಅವರು ಕೊಟ್ಟಿರೋದು. ನಿನ್ನೆಷ್ಟೇ ಫೇಸ್ಬುಕ್ನಲ್ಲಿ ನವೀನ್ ಗೌಡ ಪೋಸ್ಟ್ ಹಾಕಿದ್ದ, ಪೆನ್ ಡ್ರೈವ್ನ ಮಹಾನಾಯಕ ಎ ಮಂಜು ಅಂತ. ಸೊ ಪೆನ್ ಡ್ರೈವ್ ಅನ್ನ ಎ ಮಂಜುಗೆ ನೀಡಿದ್ದೇನೆ ಅಂತ ಹೇಳಿದ್ದಾಗಿರಬಹುದು. ಜೊತೆಗೆ ಈ ಎಲ್ಲ ವಿಚಾರಗಳಾಗಿರ್ಬೋದು, ಇದೆಲ್ಲವನ್ನ ಪ್ರಶ್ನಿಸಿ ಈಗ SITಗೆ ಎ ಮಂಜು ದೂರನ್ನ ದಾಖಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ನವೀನ್ ಗೌಡ ಮಾಡಿರುವಂತಹ ಆರೋಪಕ್ಕೆ ಫೇಸ್ಬುಕ್ ಪೋಸ್ಟ್ಗೆ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಯಾವುದೇ ಕಾರಣದಿಂದ ನಾನು ಭೇಟಿನೂ ಆಗಿಲ್ಲ, ನನಗೆ ಕೊಟ್ಟಿಲ್ಲ, ನನಗೆ ಸಂಬಂಧನೇ ಇಲ್ಲ, ನನಗೆ ವಿಚಾರನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಅವ್ನ ಪರಿಚಯನೇ ಇಲ್ಲ ನನಗೆ. ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ, ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗಲಿ ಮಾಡಿರ್ತಕ್ಕಂಥದ್ದಾಗಲಿ ಅದು ಸುಳ್ಳು. ನನಗೂ ಅವನಿಗೂ ಭೇಟಿನೇ ಆಗಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಬೇಕು, ಅದನ್ನ ಅವ್ರನ್ನೇ ಕೇಳೋದು ಸೂಕ್ತ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಐ ವಾಂಟ್ ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್. ಈಗ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ರೆ ಕರ್ನಾಟಕದ ಜನತೆ ಏನು ತಿಳ್ಕೊಳ್ಳೋರು ಅಂದರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು. ನನಗೆ ಅನ್ನಿಸ್ತದೆ, ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನು ಅವರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. 21ನೇ ತಾರೀಕು ಕೊಟ್ಟಿದ್ದೀನಿ ಅಂದವರು 29ನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ, ನನ್ನ ಫೇಕ್ ಅಕೌಂಟ್ ಅಂತ ಯಾಕೆ ಹೇಳ್ತಾರೆ, ಈಗ ಯಾಕೆ ಅದನ್ನ ಹೇಳ್ತಾರೆ? ಯಾವುದೇ ಕಾರಣದಿಂದ ಅವ್ನು ನಾನು ಭೇಟಿನೂ ಆಗಿಲ್ಲ, ನನಗೆ ಕೊಟ್ಟಿಲ್ಲ, ನನಗೆ ಸಂಬಂಧನೇ. ಇನ್ನು ಕಿಡ್ನಾಪ್ ಕೇಸ್ ಬಗ್ಗೆ ಸಾರಾ ಮಹೇಶ್ ಕೂಡ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. FIR ದಾಖಲು ಮುನ್ನವೇ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. FIR ಆಗತ್ತೆ ಅಂತ ಇವರಿಗೆ ಕನಸು ಬಿದ್ದಿತ್ತಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಾರ್ಡ್ ಡಿಸ್ಕ್ ಪಡೆದುಕೊಂಡು ಈಗ ಡಿಲೀಟ್ ಮಾಡಿದ್ದಾರೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. FIR ದಾಖಲಾಗಿರಲಿಲ್ಲ. ಆಲ್ರೆಡಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ಬಾಬು ಅಂದ್ರೆ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಅವರನ್ನ ಹೇಗೆ ವಶಕ್ಕೆ ಪಡ್ಕೊಂಡ್ರು ಅನ್ನೋದನ್ನ ಸಾರಾ ಮಹೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಹಾರ್ಡ್ ಡಿಸ್ಕ್ ಪಡೆದುಕೊಂಡು ಅದರಲ್ಲಿ ಇರೋದನ್ನ ಎಲ್ಲವನ್ನ ಕೂಡ ಡಿಲೀಟ್ ಮಾಡಲಾಗಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಗಂಭೀರ ಆರೋಪ ಮಾಡಿದ್ದಾರೆ. KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖವಾಗಿ ಹೆಸರುಗಳು ಉಲ್ಲೇಖ ಆಗಿದ್ದು, ಒಂದು HD ರೇವಣ್ಣ, ಮತ್ತೊಂದು ಭವಾನಿ ರೇವಣ್ಣ, ಮತ್ತೊಂದು ಹೆಸರು ಅಂದ್ರೆ ಅದು ಸತೀಶ್ ಬಾಬು. ಈ ಸತೀಶ್ ಬಾಬು ಭವಾನಿ ರೇವಣ್ಣ ಅವರ ಸಂಬಂಧಿ. ಅವ್ರನ್ನ ಹೇಗೆ ಅರೆಸ್ಟ್ ಮಾಡಲಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ. FIR ದಾಖಲಾಗಿರ್ಲಿಲ್ಲ, ಹೇಗೆ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು ಅಂದ್ರೆ ಅವರ ಮಾತಿನ ಅರ್ಥ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಸಾರಾ ಮಹೇಶ್. FIR ದಾಖಲಾಗದೆ ಸತೀಶ್ ಬಾಬುವನ್ನ ವಶಕ್ಕೆ ಪಡೆದುಕೊಂಡಿದ್ದು ಯಾಕೆ, ಹೇಗ್ ಪಡ್ಕೊಂಡ್ರಿ, ಯಾವ ಆಧಾರದಲ್ಲಿ ಪಡ್ಕೊಂಡ್ರಿ, ಇವ್ರಿಗೇನ್ ಕನಸು ಬಿದ್ದಿತ್ತಾ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ, ಒಂದು FIR ಆಗುತ್ತೆ ಅಂತ ಏನಾದ್ರೂ ಕನಸು ಬಿದ್ದಿತ್ತಾ ಅನ್ನೋದನ್ನ ನೇರವಾಗಿ ಸಾರಾ ಮಹೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಅವರ ಗಂಭೀರ ಆರೋಪ ಇದು.